ನಾವ ಈ ವಿಡಿಯೋದಾಗ ಪಾಲಿಮಾರ್ಫಿಸಮ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಸಿಸ್ಟಮ್ದ ಇನ್ನೊಂದು ಪಿಲ್ಲರ್ ನೋಡೋಣ ಅಂತ. ಪಾಲಿಮಾರ್ಫಿಸಮ್ ಈ ವರ್ಲ್ಡ್ದಾಗ ಎರಡು ಶಬ್ದ ಅದಾವ ಬೇಸಿಕಲಿ. ಪಾಲಿ ಅಂತ ಹೇಳಿ, ಪಾಲಿ ಅಂದ್ರೆ ಮೆನಿ, ಫಾರ್ಮ್ ಅಂತಂದ್ರೆ ಫಾರ್ಮ್ಸ್. ಸೊ ಪಾಲಿಮಾರ್ಫಿಸಮ್ ಅಂತಂದ್ರೆನ ಮೆನಿ ಫಾರ್ಮ್ಸ್ ಅಂತಂದ್ರೆನ ಒಂದ ವಸ್ತು ಬೇರೆ ಬೇರೆ ಸಿಚುವೇಶನ್ದಾಗ ಬೇರೆ ಬೇರೆ ರೀತಿಯಾಗಿ ಆಕ್ಟ್ ಆಕೈತಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈ ಪರ್ಸನ್ ಶಾಪಿಂಗ್ ಮಾಲ್ದಾಗ ಹೋದಂದ್ರೆ ಕಸ್ಟಮರ್ ಗತೆ ಆಕ್ಟ್ ಆಗ್ತಾನ, ಬಸ್ ಆಗಿದ್ದಂತಂದ್ರ ಪ್ಯಾಸೆಂಜರ್ ಗತೆ ಆಕ್ಟ್ ಆಗ್ತಾನ, ಸ್ಕೂಲಿಗೆ ಹೋದಂದ್ರ ಸ್ಟೂಡೆಂಟ್ ಅಂತೇಳಿ ಆಕ್ಟ್ ಆಗ್ತಾನ, ಮನ್ಯಾಗಿದ್ದಂದ್ರ ಸನ್ ಗತೆ ಆಕ್ಟ್ ಆಗ್ತಾನ. ಸೊ ಸೇಮ್ ಪರ್ಸನ್ ಡಿಫ್ರೆಂಟ್ ಡಿಫ್ರೆಂಟ್ ಸಿಚುವೇಶನ್ದಾಗ ಅವ್ನ ರೋಲ್ ಚೇಂಜ್ ಆಕೋತ ಹೋಗ್ತೈತಿ. ಸಿಮಿಲರ್ಲಿ ಜಾವಾದಾಗ ಆಬ್ಜೆಕ್ಟ್ ಯಾವ ರೀತಿ ಬಿಹೇವ್ ಮಾಡ್ಬೇಕಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕೇಸ್ದಾಗ ಅದ್ರದ್ದು ಬಿಹೇವಿಯರ್ ಚೇಂಜ್ ಆಗ್ತಿರ್ತೈತಿ. ಸೊ ಎಬಿಲಿಟಿ ಆಫ್ ಅ ಆಬ್ಜೆಕ್ಟ್ ಟು ಬಿಹೇವ್ ಡಿಫ್ರೆಂಟ್ಲಿ ಇನ್ ಡಿಫ್ರೆಂಟ್ ಕೇಸಸ್. ಸೇಮ್ ಆಬ್ಜೆಕ್ಟ್ ನ ಬೇರೆ ಬೇರೆ ಕೇಸ್ದಾಗ ಬೇರೆ ರೀತಿಯಾಗಿ ಬಿಹೇವ್ ಮಾಡ್ತೈತಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಪಾಲಿಮಾರ್ಫಿಸಮ್ ಅಂತ ಹೇಳಿ ಕರೀತಾರ. ಮೆಥಡ್ ಸಿಗ್ನೇಚರ್ ಅಂದ್ರೆ ಏನಂತ ಹೇಳಿ ನೋಡೋಣ ಅಂತ ನಾವ. ಮೆಥಡ್ ಸಿಗ್ನೇಚರ್ ಅಂತಂದ್ರೆ ಒಂದು ಮೆಥಡ್ದಾಗ ಏನಿರ್ತೈತಿ, ಎಕ್ಸೆಸ್ ಮಾಡಿಫೈರ್ ಇರ್ತೈತಿ. ಸೊ ಯಾವ್ಯಾವ ಎಕ್ಸೆಸ್ ಮಾಡಿಫೈರ್? ಪಬ್ಲಿಕ್, ಪ್ರೈವೇಟ್, ಪ್ರೊಟೆಕ್ಟೆಡ್. ನಾವು ಯಾವುದು ಎಕ್ಸೆಸ್ ಮಾಡಿಫೈರ್ನ ಮೆನ್ಷನ್ ಮಾಡ್ಲಿಕ್ಕಂತಂದ್ರೆ ಅದೇನ ಪ್ಯಾಕೇಜ್ ಲೆವೆಲ್ ಮಾಡಿಫೈಯರ್. ಅದಾದ್ಮೇಲೆ ರಿಟರ್ನ್ ಟೈಪ್ ಇರ್ತೈತಿ, ಅದಾದ್ಮೇಲೆ ಮೆಥಡ್ ನೇಮ್, ಅದಾದ್ಮೇಲೆ ಮೆಥಡ್ ಆರ್ಗ್ಯುಮೆಂಟ್ಸ್. ಸೊ ಇವೆಲ್ಲದಕ್ಕೂ ಕೂಡಿ ನಾವೇನಂತ ಕರಿತೀವಿ ಅಂದ್ರೆ ಮೆಥಡ್ ಸಿಗ್ನೇಚರ್ ಅಂತ ಹೇಳಿ ಕರಿತೀವಿ. ಟೈಪ್ಸ್ ಆಫ್ ಪಾಲಿಮಾರ್ಫಿಸಮ್, ಎರಡು ಟೈಪ್ ಆಫ್ ಪಾಲಿಮಾರ್ಫಿಸಮ್ ಅದಾವ. ಒಂದನೇದ ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್, ಎರಡನೇದ ರನ್ ಟೈಮ್ ಪಾಲಿಮಾರ್ಫಿಸಮ್. ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ದಾಗ ಏನ್ ಹಾಕೈತಿ ಅಂತಂದ್ರ, ಒಂದ ಕ್ಲಾಸ್ದಾಗ ಸೇಮ್ ಹೆಸರು ಮಲ್ಟಿಪಲ್ ಮೆಥಡ್ಸ್ ನ ಡಿಫೈನ್ ಮಾಡ್ತೀವಿ. ಇದಕ್ಕ ಓವರ್ಲೋಡಿಂಗ್ ಅಂತಾನೂ ಕರಿತೀವಿ ನಾವ. ಇದೇನ್ ಸೇಮ್ ಹೆಸರಿರುವಂತ ಮೆಥಡ್ಸ್ ಇರ್ತಾವಲ್ಲ, ಜಾವ ಯಾವ ರೀತಿ ಡಿಫ್ರೆನ್ಶಿಯೇಟ್ ಮಾಡ್ತೈತಿ ಅಂತಂದ್ರೆ ಅವ ನಂಬರ್ ಆಫ್ ಪ್ಯಾರಾಮೀಟರ್ಸ್ ಅಂದ್ರೆ ಇದೇನ್ ಮೆಥಡ್ ಆರ್ಗ್ಯುಮೆಂಟ್ಸ್ ಇರ್ತಾವಲ್ಲ, ಇದ್ರದ ಟೋಟಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಡಿಫ್ರೆಂಟ್ ಇರ್ತೈತಿ, ಇಲ್ಲಾಂದ್ರೆ ಟೈಪ್ ಡಿಫ್ರೆಂಟ್ ಇರ್ತೈತಿ, ಇಲ್ಲಾಂದ್ರೆ ಎರಡು ಡಿಫ್ರೆಂಟ್ ಇರ್ಬೋದು. ಒಂದ್ ಕಂಡೀಷನ್ ಏನಂದ್ರೆ ಸೇಮ್ ಹೆಸರು ಇರ್ತೈತಿ. ಇದನ್ನ ನಾವ ವಿತ್ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ಸೊ ಇಲ್ಲ ನಾನು ಕ್ಯಾಲ್ಕುಲೇಟರ್ ಅಂತ ಹೇಳಿ ಒಂದ ಕ್ಲಾಸ್ ಬರ್ದೀನಿ. ಈ ಕ್ಯಾಲ್ಕುಲೇಟರ್ ಕ್ಲಾಸ್ದಾಗ ಆಡ್ ಅಂತ ಹೇಳಿ ಮೆಥಡ್ ಐತಿ. ಈ ಆಡ್ ಅನ್ನುವಂತ ಮೆಥಡ್ ಏನಾಗ್ತೈತಿ, ಎರಡು ನಂಬರ್ ತಗೊಳಾಗ್ತೈತಿ, ಎರಡು ನಂಬರ್ನ ಬೇಸಿಕಲಿ ಆಡ್ ಮಾಡಿ ರಿಟರ್ನ್ ಮಾಡಾಕತೈತಿ ಅದ್ರ ಸಮನ. ಆಮೇಲೆ ಇನ್ನೊಂದು ಮೆಥಡ್ ಐತಿ ಆಡ್ ಅಂತೇಳಿ. ಸೊ ಇದ್ರದ್ದು ಹೆಸರು ಸೇಮ್ ಐತಿ. ಇದೇನ್ ಮಾಡಾಕ್ತೈತಿ, ಮೂರ್ ನಂಬರ್ನ ಪ್ಯಾರಾಮೀಟರ್ ತೊಗೊಳಾಗ್ತೈತಿ. ಬೇಸಿಕಲಿ ಇಂಟ್ ಎ, ಇಂಟ್ ಬಿ, ಇಂಟ್ ಸಿ ಅಂತೇಳಿ. ಸೊ ಇದೇನ್ ಮಾಡಾಕ್ತೈತಿ, ಮೂರ್ ವೇರಿಯೇಬಲ್ಸ್ ನ ಆಸ್ ಎ ಪ್ಯಾರಾಮೀಟರ್ ಆಗಿ ತೊಗೊಳಾಕತೈತಿ. ಸೊ ಇದೇನ್ ಮಾಡಾಕ್ತೈತಿ, ಇದನ್ನು ಮೂರ್ ನಂಬರ್ನ ಆಡ್ ಮಾಡಿ ರಿಟರ್ನ್ ಮಾಡಾಕತೈತಿ. ಸೊ ಇನ್ನೊಂದ್ ಮೆಥಡ್ ಐತಿ. ಸೊ ಇದ್ರದ್ದು ಹೆಸರು ಸೇಮ್ ಐತಿ. ಸೊ ಈ ಕ್ಲಾಸ್ದಾಗ ಆಡ್ ಅನ್ನುವಂಥದ್ದು ಮೂರ್ ಮೆಥಡ್ ಅದಾವ. ಇದೇನ್ ಮಾಡಾಕ್ತೈತಿ, ಡಬಲ್ ಎ ಆಮೇಲೆ ಡಬಲ್ ಬಿ ಅಂತೇಳಿ ಮೆಥಡ್ ಆರ್ಗ್ಯುಮೆಂಟ್ ನ ತೊಗೊಳಾಕತೈತಿ. ಸೊ ಇಲ್ಲಿ ನೋಡಿದ್ರೆ ನಾವು ನಂಬರ್ ಆಫ್ ಪ್ಯಾರಾಮೀಟರ್ಸ್ ಈ ಮೆಥಡ್ದಾಗ ಡಿಫರೆಂಟ್ ಐತಿ. ಆಮೇಲೆ ನಾವು ಥರ್ಡ್ ಮೆಥಡ್ ಆಡ್ ದಾಗ ನೋಡಿದ್ವಿ ಅಂದ್ರೆ ಇಲ್ಲಿ ಟೈಪ್ ಆಫ್ ದ ಆರ್ಗ್ಯುಮೆಂಟ್ ಡಿಫರ್ ಅದಾವ. ಇದಕ್ಕೆ ಏನಂತ ಕರೀತಾರ ಅಂತಂದ್ರ ಮೆಥಡ್ ಓವರ್ಲೋಡಿಂಗ್ ಅಂತ ಹೇಳಿ ಕರಿತೀವಿ ನಾವ. ಸೊ ಯಾಕೆ ಈ ರೀತಿ ಬರಿತೀವಿ ನಾವ್ ಅಂತಂದ್ರ ಇವ್ ಎಲ್ಲಾ ಮೂರು ಮೆಥಡ್ ಏನ್ ಮಾಡಾಕ್ತಾವ ಅಂದ್ರ ಅಟ್ ದ ಎಂಡ್ ಇದ್ರ ಫಂಕ್ಷನಾಲಿಟಿ ನೋಡಿದ್ರ ಅಂತಂದ್ರ ದೇ ಆರ್ ಎಂಡ್ ಅಪ್ ಆಡಿಂಗ್ ದ ವೇರಿಯೇಬಲ್ಸ್ ಅಲ್ಲ, ನಾವು ಯಾವ ವೇರಿಯೇಬಲ್ಸ್ ಕೊಟ್ಟಿರ್ತೀವಿ ಅದನ್ನ ಆಡ್ ಮಾಡುವಂತಾನೆ ಕೆಲಸ ಮಾಡಾಕ್ತಾವ ಮೂರು ಮೆಥಡ್. ನಾವು ಮೂರು ಮೆಥಡ್ಗೆ ಬೇರೆ ಬೇರೆ ಹೆಸರು ಕೊಡುವಂತದ್ದು ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕಂದ್ರೆ ಮೂರು ಮೆಥಡ್ಸ್ ಏನೈತಿ ಬಿಹೇವಿಯರ್ ಸೇಮ್ ಐತಿ, ಅದಕ್ಕೆ ನಾನು ಆಡ್ ಅಂತಾನೆ ಕೊಡಾಕತ್ತೀನಿ ಇಲ್ಲಿ. ಸೊ ನಾ ಇಲ್ಲೇ ಒಂದು ಟೆಸ್ಟ್ ಪ್ರೋಗ್ರಾಮ್ ಬರ್ದೀನಿ. ಇಲ್ಲಿ ಏನ್ ಮಾಡಾಕ್ತೀನಿ, ನಾನು ಕ್ಯಾಲ್ಕುಲೇಟರ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕ್ತೀನಿ. ಅದಾದ್ಮೇಲೆ ಕ್ಯಾಲ್ಕುಲೇಟರ್ ಡಾಟ್ ಆಡ್ ಅಂತ ಹೇಳಿ 2 ನಂಬರ್ ಪಾಸ್ ಮಾಡಾಕ್ತೀನಿ. ಕ್ಯಾಲ್ಕುಲೇಟರ್ ಡಾಟ್ ಆಡ್ ಅಂತ ಹೇಳಿ 3 ನಂಬರ್ ಪಾಸ್ ಮಾಡಾಕ್ತೀನಿ. ಅದಾದ್ಮೇಲೆ ಕ್ಯಾಲ್ಕುಲೇಟರ್ ಡಾಟ್ ಆಡ್ ಅಂತ ಹೇಳಿ ನಾನು ಡೆಸಿಬಲ್ ನಂಬರ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಸೊ ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ಆಡಿಂಗ್ ಎ ಟು ಇಂಟೀಜರ್ ನಂಬರ್ಸ್ 10, 16 ಅಂತೇಳಿ ಯಾವಾಗ ನಾವು 10, 16 ಆಸ್ ಎ ಪ್ಯಾರಾಮೀಟರ್ ಕಳಿಸ್ತೀವಲ್ಲ ಅವಾಗ ನಮ್ದು ಈ ಮೆಥಡ್ ಕಾಲ್ ಆಯ್ತು. ಆಡಿಂಗ್ ಟು ಇಂಟೀಜರ್ ನಂಬರ್ಸ್ 10, 16 ಅಂತೇಳಿ ನಮ್ದು ಏನಾಗೈತಿ, ಲೈನ್ ಪ್ರಿಂಟ್ ಆಗೈತಿ. ನೆಕ್ಸ್ಟ್ ಯಾವಾಗ ನಾನು 3 ನಂಬರ್ ಕಳಿಸ್ತೀನಲ್ಲ 20, 30, 60 ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕ್ತೀನಲ್ಲ ಅವಾಗ ಕ್ಯಾಲ್ಕುಲೇಟರ್ದ ಈ ಮೆಥಡ್ ಕಾಲ್ ಆಯ್ತು.
ಓಕೆ, ಇದ 3 ಅಂತ ಹೇಳಿ ಆಗ್ಬೇಕು. ನಾವ್ ಇದನ್ನ ಇನ್ನೊಂದ್ಸಲ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, ಸೊ ಯಾವಾಗ ನಾನು 20 30 60 ಅಂತ ಹೇಳಿ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಡಾಟ್ ಆ್ಯಡ್ ಅಂತ ಹೇಳಿ ಕರಿತೀನಲ್ಲ, ಅವಾಗ ಈ ಮೆಥಡ್ ಎಕ್ಸಿಕ್ಯೂಟ್ ಆಕೈತಿ. ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಆ್ಯಡಿಂಗ್ 3 ಇಂಟೀಜರ್ ನಂಬರ್ಸ್ 20 30 60 ಅಂತ ಹೇಳಿ ನಮಗೆ ಪ್ರಿಂಟ್ ಆಗ್ತೈತಿ. ಸೊ ನಾನು ಲಾಸ್ಟ್ ಏನು ಮಾಡಾಕತ್ತೀನಿ, ಕ್ಯಾಲ್ಕುಲೇಟರ್ ಡಾಟ್ ಆ್ಯಡ್ ಅಂತ ಹೇಳಿ ಡೆಸಿಮಲ್ ನಂಬರ್ ಆಸ್ ಎ ಪ್ಯಾರಾಮೀಟರ್ ಆಗಿ ಕಳ್ಸಾಕ್ತೀನಿ. ಅವಾಗ ನಮ್ದ ಈ ಮೆಥಡ್ ಕಾಲ್ ಆಗ್ತೈತಿ. ಏನಂತ ಲೈನ್ ಪ್ರಿಂಟ್ ಆಗೈತಿ, ಆ್ಯಡಿಂಗ್ 2 ಡೆಸಿಮಲ್ ನಂಬರ್ಸ್ ಅಂತೇಳಿ ಪ್ರಿಂಟ್ ಆಗೈತಿ. ಸೊ ಇದಕ್ಕೆ ನಾವು ಕಂಪೈಲ್ ಟೈಮ್ ಪಾಲಿಮಾರ್ಫಿಸಮ್ ಅಂತೇಳಿ ಎದಕ್ಕೆ ಕರಿತೀವಿ ಅಂತಂದ್ರೆ, ಕಂಪೈಲ್ ಟೈಮ್ದಾಗ ನಮ್ಗೆ ಗೊತ್ತಾಗ್ತೈತಿ. ಕಂಪೈಲ್ ಟೈಮ್ದಾಗ ನಮಗೆ ಯಾವ ಮೆಥಡ್ ಇನ್ವೋಕ್ ಆಕೈತಿ ಅನ್ನೋದು ನಮ್ಗೆ ಗೊತ್ತಾಕೈತಿ, ಜಾವಾ ಗೊತ್ತಾಕೈತಿ. ಯಾವ ರೀತಿ ಗೊತ್ತಾಕೈತಿ ಅಂತಂದ್ರೆ, ಜಾವಾ ಇವು ಎಲ್ಲಾದ್ರದ್ದು ಹೆಸರು ಸೇಮ್ ಇದ್ರು ಜಾವಾಕ್ಕೆ ಯಾವ ರೀತಿ ಅರ್ಥ ಆಗ್ತೈತಿ ಇದ ಮೆಥಡ್ ಇನ್ವೋಕ್ ಮಾಡಬೇಕು ಅಂತಂದ್ರೆ, ಬೇಸ್ಡ್ ಆನ್ ದ ಪ್ಯಾರಾಮೀಟರ್ಸ್ ಜಾವಾಕ್ಕೆ ಅರ್ಥ ಆಗ್ತೈತಿ. ಸೊ ಈ ಮೆಥಡ್ದಾಗ ಏನೈತಿ, 2 ಆರ್ಗ್ಯುಮೆಂಟ್ ತೊಗೊಳಕತೈತಿ. ಅದ್ರ ಸಲುವಾಗಿ ಜಾವಾ ಏನ್ ಮಾಡಾಕ್ತೈತಿ, ಇದನ್ನ ಇನ್ವೋಕ್ ಮಾಡ್ತಾ. ಸೊ ಸೆಕೆಂಡ್ ಕೇಸ್ದಾಗ 3 ಆರ್ಗ್ಯುಮೆಂಟ್ನ ಪಾಸ್ ಮಾಡಾಕತ್ತೀವ. ಸೊ ಆ್ಯಡ್ ಅಂತೇಳಿ ಮೆಥಡ್ ಹೆಸರು ಸೇಮ್ ಇದ್ರು ನಮಗ 3 ಆರ್ಗ್ಯುಮೆಂಟ್ ಇರುದ ಒಂದ ಮೆಥಡ್ ಐತಿ. ಅದಕ್ಕೆ ಜಾವಾ ಏನ್ ಮಾಡ್ತಾ, ಇದನ್ನ ಇನ್ವೋಕ್ ಮಾಡ್ತಾ. ಸಿಮಿಲರ್ಲಿ ನಾವು ಡೆಸಿಮಲ್ ನಂಬರ್ ಆಸ್ ಅ ಪ್ಯಾರಾಮೀಟರ್ ಕಳಿಸ್ತೀವಿ ಅಂತಂದ್ರೆ ನಮಗ ಈ ಮೆಥಡ್ ಇನ್ವೋಕ್ ಆಕೈತಿ. ಇನ್ ಕೇಸ್ ನಾವು ಸೇಮ್ ಸಿಗ್ನೇಚರ್ ಇದ್ದ ನಾವು ಮೆಥಡ್ನ ಬರ್ಯಾಕ್ ಟ್ರೈ ಮಾಡಿದೀವಿ ಅಂತಂದ್ರೆ ಅವಾಗ ಜಾವಾ ನಮಗ ಕಂಪೈಲ್ ಟೈಮ್ ಎರರ್ ಕೊಡ್ತೈತಿ. ಫಾರ್ ಎಕ್ಸಾಂಪಲ್ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡಿದ್ನ ಅಂತಂದ್ರೆ ಅವಾಗ ಏನಾಕೈತಿ, ನಮಗೆ ಎರರ್ ಬರ್ತೈತಿ. ಯಾಕಂದ್ರೆ ಮೆಥಡ್ ಸಿಗ್ನೇಚರ್ ಸೇಮ್ ಐತಿ. ಅವಾಗ ಜಾವಾಗ ಬೇಸಿಕಲಿ ನಮಗ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಂಗಿಲ್ಲ. ಸೊ ಈ ರೀತಿ ನಮ್ದ ಮೆಥಡ್ ಓವರ್ಲೋಡಿಂಗ್ ವರ್ಕ್ ಆಗ್ತೈತಿ. ನಾವು ಇನ್ನೊಂದು ಎಕ್ಸಾಂಪಲ್ ನೋಡೋಣ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಇದ್ರದ. ನಾನು ಬ್ಯಾಂಕ್ ಅಂತೇಳಿ ಒಂದ ಕ್ಲಾಸ್ ಬರ್ದೀನಿ. ಸೊ ಬ್ಯಾಂಕ್ದಾಗ ಡೆಪಾಸಿಟ್ ನಾವು ಯಾವ ರೀತಿ ಮಾಡ್ಬೋದು, ಬೈ ಕ್ಯಾಶ್ ಇಂದ ಮಾಡ್ಬೋದು, ಇಲ್ಲಂತ ನಾವು ಚೆಕ್ ಕೊಟ್ಟರು ನಾವು ಏನ್ ಮಾಡ್ಬೋದು, ಅಮೌಂಟ್ ನ ಡೆಪಾಸಿಟ್ ಮಾಡ್ಬೋದು. ಇಲ್ಲಂತಂದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿ ನಾವು ಬ್ಯಾಂಕ್ದಾಗ ಅಮೌಂಟ್ ನ ಡೆಪಾಸಿಟ್ ಮಾಡ್ಬೋದು. ಸೊ ಎಲ್ಲಾ ಫಂಕ್ಷನ್ದಾಗೂ ನಾವು ಎಲ್ಲಾದ್ರಾಗೂ ಏನ್ ಮಾಡಾಕತ್ತೀವ, ಅಟ್ ದ ಎಂಡ್ ನಮ್ಮ ಅಕೌಂಟಿಗೆ ರೊಕ್ಕ ಬರ್ಬೇಕು. ಅದ್ರ ಸಲುವಾಗಿ ನಾನು ಫಂಕ್ಷನ್ ಹೆಸರು ಡೆಪಾಸಿಟ್ ಅಂತ ಇಡಾಕತ್ತೀನಿ. ಆದ್ರ ಯಾವ ರೀತಿ ರೊಕ್ಕ ಡೆಪಾಸಿಟ್ ಆಗ್ಬೇಕು, ಅಮೌಂಟ್ ಡೆಪಾಸಿಟ್ ಆಗ್ಬೇಕು ಅನ್ನೋದು ಡಿಫರೆಂಟ್ ಐತಿಲ್ಲ. ಸೊ ಇಲ್ಲ ಕ್ಯಾಶ್ದಾಗ ಡೈರೆಕ್ಟ್ ಆಗಿ ಬಂದ್ ನಾವು ಕ್ಯಾಶ್ ಕೊಡ್ತೀವಿ. ಚೆಕ್ದಾಗ ನಾವು ಚೆಕ್ ನಂಬರು ಕೊಡ್ಬೇಕು, ಆಮೇಲೆ ಅಮೌಂಟ್ ಕೊಡ್ಬೇಕು. ಇನ್ ಕೇಸ್ ಆಫ್ ಆನ್ಲೈನ್ ಪೇಮೆಂಟ್ದಾಗ ಏನಿರ್ತೈತಿ, ಆನ್ಲೈನ್ ಅಮೌಂಟ್ ಆಮೇಲೆ ಟ್ರಾನ್ಸಾಕ್ಷನ್ ಐಡಿ ಇರ್ತೈತಿ ನಮಗ. ಸೊ ಅದ್ರ ಸಲುವಾಗಿ ಈ ರೀತಿ ಫಸ್ಟ್ನೇದ್ರಾಗ ಇಂಟ್ ಅಮೌಂಟ್, ಸೆಕೆಂಡ್ದಾಗ ಚೆಕ್ ನಂಬರ್ ಇಂಟ್ ಅಮೌಂಟ್ ಅಂತೇಳಿ ಪ್ಯಾರಾಮೀಟರ್ ಐತಿ. ಥರ್ಡ್ ಡೆಪಾಸಿಟ್ದಾಗ ಡಬಲ್ ಆನ್ಲೈನ್ ಅಮೌಂಟ್ ಆಮೇಲೆ ಟ್ರಾನ್ಸಾಕ್ಷನ್ ಐಡಿ. ಈ ರೀತಿ ಏನೈತಿ ಮೆಥಡ್ ಪ್ಯಾರಾಮೀಟರ್ ಡಿಫ್ರೆಂಟ್ ಅದಾವ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನಾನು ಟೆಸ್ಟ್ ಕ್ಲಾಸ್ದಾಗ ಬ್ಯಾಂಕ್ ಇದ್ದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ. ಬ್ಯಾಂಕ್ ಡಾಟ್ ಡೆಪಾಸಿಟ್ 5000 ಅಂತ ಹೇಳಿ ಕಾಲ್ ಮಾಡಿದಾಗ ನಮ್ಗೆ ಏನಾಕೈತಿ ಅಂತಂದ್ರೆ ಫಸ್ಟ್ ಡೆಪಾಸಿಟ್ ಕಾಲ್ ಆಗ್ತೈತಿ, ಈ ಲೈನ್ ಪ್ರಿಂಟ್ ಆಗುತ್ತೆ. ಸೊ ಸೆಕೆಂಡ್ ನಾ ಏನ್ ಮಾಡಾಕತ್ತೀನಿ, ಚೆಕ್ ನಂಬರ್ ಆಮೇಲೆ ಅಮೌಂಟ್ ಪಾಸ್ ಮಾಡಾಕತ್ತೀನಿ. ಅವಾಗ ನಮ್ದು ಜಾವಾ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೈತಿ. ಸ್ಟ್ರಿಂಗ್ ಆಸ್ ಎ ಪ್ಯಾರಾಮೀಟರ್ ಕೊಡ್ಬೇಕು ಫಸ್ಟ್ ಒನ್, ಆಮೇಲೆ ಸೆಕೆಂಡ್ ಒನ್ ಇಂಟೀಜರ್ ಡಾಟಾ ಟೈಪ್ ಇತ್ತಂದ್ರೆ ಈ ಡೆಪಾಸಿಟ್ ಮೆಥಡ್ ನ ಇನ್ವೋಕ್ ಮಾಡ್ಬೇಕಂತೇಳಿ ಜಾವಾಕ್ ಗೊತ್ತಾಗೈತಿ. ಅವಾಗ ನಮ್ದು ಈ ಲೈನ್ ಪ್ರಿಂಟ್ ಆಗತ್ತ. ಸೊ ಇನ್ ಕೇಸ್ ನಾವು ಡೆಪಾಸಿಟ್ ಒಳಗಡೆ ಡೆಸಿಮಲ್ ನಂಬರ್ ಆಮೇಲೆ ಸ್ಟ್ರಿಂಗ್ ನ ಆಸ್ ಎ ಪ್ಯಾರಾಮೀಟರ್ ಕಳಿಸಿದೀವಿ ಅಂತಂದ್ರೆ ಜಾವಾ ಏನ್ ಮಾಡ್ತೈತಿ, ಬೇಸಿಕಲಿ ಈ ಮೆಥಡ್ ನ ಇನ್ವೋಕ್ ಮಾಡ್ತೈತಿ. ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ನಾವು. ಸೊ ಡೆಪಾಸಿಟೆಡ್ ಕ್ಯಾಶ್ 5000 ಈ ಲೈನ್ ಪ್ರಿಂಟ್ ಆಯ್ತು ನಮ್ಗೆ. ನೆಕ್ಸ್ಟ್ ಡೆಪಾಸಿಟೆಡ್ ಚೆಕ್ 10,000 ವಿತ್ ಚೆಕ್ ನಂಬರ್ ಅಂತ ಹೇಳಿ ನಾವೇನು ಇಲ್ಲಿ ಕಳ್ಸಾಕತ್ತೀವಲ್ಲ ಚೆಕ್ ನಂಬರ್ ಅದು ಬಂದೈತಿ. ಸೊ ಲೈನ್ ನಂಬರ್ 10 ನಮ್ದ ಪ್ರಿಂಟ್ ಆಗ್ತೈತಿ ಇಲ್ಲಿ ಬೇಸಿಕಲಿ. ನೆಕ್ಸ್ಟ್ ನಾವು ಡಬಲ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀವಿ ಇಲ್ಲಿ, ಆಮೇಲೆ ಸ್ಟ್ರಿಂಗ್ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀವಿ. ಅದಕ್ಕೆ ನಮ್ಗೆ ಲಾಸ್ಟ್ ಮೆಥಡ್ ಅಂದ್ರೆ ಇದೆ ಇನ್ವೋಕ್ ಆತ. ಅದಕ್ಕೆ ನಮ್ಗೆ ಡೆಪಾಸಿಟೆಡ್ ಆನ್ಲೈನ್ ಅಮೌಂಟ್ ಎಷ್ಟು ಕಳ್ಸಾಕ್ತಿವಿ ಅದ ಪ್ಲಸ್ ವಯಾ ಟ್ರಾನ್ಸಾಕ್ಷನ್ ಐಡಿ ಅಂತೇಳಿ ನಾವು ಇಲ್ಲಿ ಏನ್ ಟ್ರಾನ್ಸಾಕ್ಷನ್ ಐಡಿ ಕಳ್ಸಾಕ್ತಿವಲ್ಲ ಅದ ಪ್ರಿಂಟ್ ಆಗ್ತೈತಿ. ಸೊ ಇಷ್ಟ ಮೆಥಡ್ ಓವರ್ಲೋಡಿಂಗ್ ಬಗ್ಗೆ.
ಸೊ ನಾವು ನೆಕ್ಸ್ಟ್ ವಿಡಿಯೋದಾಗ ಮೆಥಡ್ ಓವರ್ ರೈಡಿಂಗ್ ಡೈನಾಮಿಕ್ ಪಾಲಿಮಾರ್ಫಿಸಮ್ ಅಂದ್ರೆ ಏನಂತೇಳಿ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ ನಾವು ತಿಳ್ಕೊಳ್ಳೋ ಆಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.